hello ಸ್ನೇಹಿತರೆ, welcome back to Raman tutorial for GK channel. And in today's class we are going to discuss about English syllabus for 68 CET. Okay, 68 CET ಬೇಕಾಗಿರುವಂತ ಇಂಗ್ಲಿಷ್ ಸಿಲೆಬಸ್ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ನೀಡ್ತಾ ಇದ್ದೀನಿ. And please remember, this is paper 2 syllabus ಹೇಳ್ತಾ ಇದ್ದೀನಿ. This is for 150 marks ಇರುತ್ತೆ. ಜನರಲ್ ಪ್ಯಾಟರ್ನ್ ಅಲ್ಲಿ 50 ಮಾರ್ಕ್ಸ್ ಇರುತ್ತೆ, ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಅಂಡ್ ರಿಮೈನಿಂಗ್ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರುತ್ತೆ. ಈವನ್ 4 ಮಾರ್ಕ್ಸ್ ಕ್ವಶನ್ಸ್ ಮೇ ಅಪಿಯರ್. ಇದುವರೆಗೆ 2017ರಲ್ಲಿ ಈ ಪ್ಯಾಟರ್ನ್ ಇಂಟ್ರೊಡ್ಯೂಸ್ ಮಾಡಿದ್ರು, 2017. ಹಾಗೆ 2019 ಈಗಾಗಲೇ 2 ಪೇಪರ್ ನಿಮಗೆ ಲಭ್ಯ ಇದೆ, ಅದನ್ನು ಕೂಡ ನಾನು ಸಾಲ್ವ್ ಮಾಡ್ತೇನೆ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಟ್. And if you want this PDF, ಈ PDF ನಿಮಗೆ ಬೇಕು ಅಂತಂದ್ರೆ ರಾಮನ್ ಟ್ಯೂಟೋರಿಯಲ್ ಫಾರ್ GK ಟೆಲಿಗ್ರಾಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಜಾಯಿನ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಈ ರಾಮನ್ ಟ್ಯೂಟೋರಿಯಲ್ಸ್ ಫಾರ್ ಇಂಗ್ಲಿಷ್ ಕ್ಲಾಸಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ, ಲಭ್ಯ ಇದೆ ಫ್ರೀಯಲ್ಲಿ. ಯು ಕ್ಯಾನ್ ವಾಚ್ ಇಟ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವಾರೀಸ್, ನಿಮಗೆ ಇನ್ನು ಯಾವುದೇ ಪ್ರಶ್ನೆಗಳಿದ್ರೆ ಪ್ಲೀಸ್ ವಾಟ್ಸಪ್ ಮಾಡಿ ನಮ್ಮ 82176704 ಮತ್ತು 05 ಸಂಖ್ಯೆಗೆ. ಅಂಡ್ ವಿ ಆರ್ ಆಲ್ಸೋ ರನ್ನಿಂಗ್ ಪೇಡ್ ಕ್ಲಾಸಸ್ ಆಲ್ಸೋ. ಪೇಡ್ ಕ್ಲಾಸಸ್ ಅಲ್ಲಿ 400 ವಿಡಿಯೋಸ್, ಅದರಲ್ಲಿ 200 ಇಂಗ್ಲಿಷ್ ವಿಡಿಯೋಸ್, ಹಾಗೆ 200 GK ವಿಡಿಯೋಸ್ ಪ್ಲಸ್ ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಮುಂದೆ ಮಾಕ್ ಟೆಸ್ಟ್ ಮತ್ತೆ ಕ್ವಿಜಸ್ ಹಾಗೆ ಲೈವ್ ಕ್ಲಾಸ್ ಕೂಡ ಮುಂದೆ ನೋಟಿಫಿಕೇಶನ್ ಆದ ಟೈಮಲ್ಲಿ ಲಭ್ಯ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಿಮ್ಮ ಹೆಚ್ಚಿನ ಡೀಟೇಲ್ಸ್ಗಾಗಿ ಈ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ. ಓಕೆ, ಎನಿವೇ ಲೆಟ್ಸ್ ಮೂವ್ ಆನ್. ಮತ್ತೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಅಂಡ್ ಡೂ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಇಂಗ್ಲಿಷ್ ಸಿಲೆಬಸ್ 3 ಮುಖ್ಯವಾದಂತ ಏನಿದೆ ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಏನಿದೆ ಅಂತಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ದ ಗ್ರಾಮರ್ ಎಲಿಮೆಂಟ್ಸ್. ಗ್ರಾಮರ್, ಲ್ಯಾಂಗ್ವೇಜ್ ಅಂಡ್ ಯೂಸೇಜ್ ಇಸ್ ಗಿವನ್ ಮಚ್ ಮೋರ್ ಇಂಪಾರ್ಟೆನ್ಸ್ ಇನ್ ದ ಫಸ್ಟ್ ಫೇಸ್. ಫಸ್ಟ್ ಫೇಸ್ ಅಲ್ಲಿ ಇದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ಸೆಕೆಂಡ್ ಫೇಸ್ ಅಲ್ಲಿ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಕಾಂಪ್ರೆನ್ಷನ್. ಕಾಂಪ್ರೆನ್ಷನ್ ಮೇಲೆ ಸ್ಟಡಿ ಮಾಡಬೇಕಾಗುತ್ತೆ. ಅಂಡ್ ಯೂಶಲಿ ಈ ಸ್ಟೇಜ್ ಏನಿತ್ತಲ್ಲ, ಇಂಗ್ಲಿಷ್ ಮೆಥಡಾಲಜಿ ಲಾಸ್ಟ್ 2019 ಬ್ಯಾಚ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದ್ರ ಮೇಲೆ ಕೂಡ ಸುಮಾರು 10 to 12 ಮಾರ್ಕ್ಸ್ ಕ್ವಶನ್ಸ್ ಅದ್ರ ಮೇಲೆ ಬಂದಿತ್ತು. ನೋಬಡಿ ಪ್ರಿಪೇರ್ ಫಾರ್ ದಟ್, ಮತ್ತು ದೇ ವರ್ ಟಫ್ ಕ್ವಶನ್ಸ್ ಇತ್ತು. ಓಕೆ, ಲ್ಯಾಂಗ್ವೇಜ್ ಯೂಶಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಹಾರ್ಡ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅದರಲ್ಲಿ ಬರುತ್ತೆ. ಕಾಂಪ್ರಿಹೆನ್ಷನ್ ಏರಿಯಾ ಏನಿದೆ, ದಿಸ್ ಇಸ್ ಅ ಡಿಫಿಕಲ್ಟ್ ಏರಿಯಾ ಟು ಪ್ರಿಪೇರ್ ಮಾಡೋದಕ್ಕೆ ಡಿಫಿಕಲ್ಟ್ ಏರಿಯಾ ಇದೆ. ಹಾಗಾದ್ರೆ ಸರ್ ಏನಿರುತ್ತೆ ಪ್ರತಿಯೊಂದರಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಡಿಯರ್ ಟೀಚರ್ಸ್, ಈ ಎಕ್ಸಾಮ್ ಪ್ರಿಪರೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸುಮಾರು ಅರೌಂಡ್ 4000 ಪೋಸ್ಟ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಎಕ್ಸಾಮ್ ನೋಟಿಫಿಕೇಶನ್ಸ್ ಅಂದ್ರೆ ಜಾಬ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಅರೌಂಡ್ ಮಾರ್ಚ್ ಟೈಮ್ ಅಲ್ಲಿ ಅನ್ನುವಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಪ್ರಿಪರೇಷನ್ಗೆ ಸುಮಾರು 5 ತಿಂಗಳು ತರಗತಿಗಳು, ಆಕ್ಚುಲಿ 5 ತಿಂಗಳು 6 ತಿಂಗಳು ಪ್ರಾಕ್ಟೀಸ್ ಬೇಕಾಗುತ್ತೆ. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ರಾಕ್ಟೀಸ್, ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಯಾವ ಪುಸ್ತಕ ಓದ್ರಿ ಹೆಲ್ಪ್ಫುಲ್ ಅಂತ. 6 to 8 ಇಂಗ್ಲಿಷ್ ಬುಕ್ಸ್ ಓದ್ಬೇಕಾ ಸರ್ ಅಂತಂದ್ರೆ ಪ್ಲೀಸ್ ಡೋಂಟ್ ಡೂ ದಟ್. ಅವಳು ಮಾಡೋ ಅಗತ್ಯ ಇಲ್ಲ. ಕೇವಲ 10% ಅದರಿಂದ ಕವರ್ ಆಗುತ್ತೆ, ಮೇಜರ್ ಏರಿಯಾ ಅದರಿಂದ ಬರೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಲೆಟ್ಸ್ ಮೂವ್ ಆನ್. ಅದ್ರ ಬಗ್ಗೆ ತಿಳಿತಾ ಹೋಗೋಣ. ನೋಡಿ, ಲ್ಯಾಂಗ್ವೇಜ್ ಯೂಸ್ ಅಂತ ಹೇಳಿದ್ರೆ, ಈ ಲ್ಯಾಂಗ್ವೇಜ್ ಯೂಸ್ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅಂದ್ರೆ ನೌನ್ಸ್ ಅಂಡ್ ದೇರ್ ಟೈಪ್ಸ್, ನಂಬರ್ಸ್ ಬರುತ್ತೆ, ಸಿಂಗ್ಯುಲರ್, ಪ್ಲೂರಲ್ ಮತ್ತೆ ಜೆಂಡರ್ಸ್, ಮತ್ತೆ ಆರ್ಟಿಕಲ್ಸ್ ಅಂಡ್ ಯೂಸೇಜಸ್ ಬರುತ್ತೆ. ಆರ್ಟಿಕಲ್ಸ್ ಮೇಲೆ ಯೂಶಲಿ 1 or 2 ಕ್ವಶನ್ಸ್ ಇರುತ್ತೆ. ನಂಬರ್ಸ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಮೇಲೆ ಇರುತ್ತೆ, ಜೆಂಡರ್ಸ್ ಮೇಲೆ ಇರುತ್ತೆ. ಹೇಗಿರುತ್ತೆ ಅಂದ್ರೆ ಯೂಶಲಿ ಸ್ಪಾಟಿಂಗ್ ಎರರ್ ಅಲ್ಲಿ ಸ್ಪಾಟಿಂಗ್ ಎರರ್ ಟೆಸ್ಟ್ ಅಂತ ಬರುತ್ತೆ. 4 ಏನ್ ಮಾಡ್ತಾರೆ ಸ್ಪಾಟಿಂಗ್ ಎರರ್ ಟೆಸ್ಟ್ ಅಂತಂದ್ರೆ, ಒಂದು ಸೆಂಟೆನ್ಸ್ 4 ತುಣುಕಲ್ಲಿ ಕೊಡ್ತಾರೆ, ಅದರಲ್ಲಿ ಒಂದು ಏರಿಯಾದಲ್ಲಿ ತಪ್ಪಿರುತ್ತೆ, ಅದನ್ನ ನೀವು ಕಂಡುಹಿಡಿಬೇಕು. ಯೂಶಲಿ ನೌನ್, ನಂಬರ್ಸ್ ಮತ್ತೆ ಜೆಂಡರ್ಸ್ ಇದ್ರ ಬಗ್ಗೆ ಇರುವಂತೆ ಕ್ವಶನ್ಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇರುತ್ತೆ. ಹಾಗೆ ಪ್ರೊನೌನ್ಸ್ ಅಂಡ್ ಇಟ್ಸ್ ಟೈಪ್ಸ್, possessive pronoun and apostrophe, relative pronouns, reflexive pronouns and their usage ಮೇಲೆ ಕ್ವಶನ್ಸ್ ಇರುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದಿಷ್ಟು ಮಾಹಿತಿನ
ಯೂಶಲಿ ಈ ಪ್ರೊನೌನ್ಸ್ ಅಂತ ಏರಿಯಾ ಬಂದಾಗ ಟೈಪ್ಸ್ ಆಫ್ ಪ್ರೊನೌನ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಯೂಶಲಿ ಪೊಸೆಸಿವ್ ಪ್ರೊನೌನ್ಸ್ ಮತ್ತೆ ರಿಲೇಟಿವ್ ಪ್ರೊನೌನ್ಸ್ ಮೇಲೆ ಹೆಚ್ಚಿನ ಮೇಜರ್ ಕ್ವಶನ್ಸ್ ಇರುತ್ತೆ. ಯೂಶಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೌನ್ ಮತ್ತು ಪ್ರೊನೌನ್ಸ್ ಅನ್ನು ಕಂಬೈನ್ಡ್ ಆಗಿ ಕೇಳ್ತಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ಸ್ ಯೂಶಲಿ ಇರುತ್ತೆ. ಅದರಲ್ಲಿ ರಿಲೇಟಿವ್ ಪ್ರೊನೌನ್ಸ್ ಮತ್ತೆ ರಿಲೇಟಿವ್ ಪ್ರೊನೌನ್ಸ್ ತುಂಬಾ ಮೇಜರ್ ಏರಿಯಾ. ಹಾಗೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಇವುಗಳು ಏನಾಗುತ್ತೆ ಫೈನೈಟ್ ಮತ್ತೆ ನಾನ್ ಫೈನೈಟ್ ಇವುಗಳ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ ಅಂತ ಕೇಳ್ತಾರೆ. ಅದು ಯೂಶಲಿ ಫೈನೈಟ್ ವರ್ಬ್ಸ್ ನಾನ್ ಫೈನೈಟ್ ವರ್ಬ್ಸ್ ಯೂಶಲಿ ಏನಿರುತ್ತೆ ವರ್ಬ್ ಮತ್ತೆ ಟೆನ್ಸಸ್ ರಿಲೇಟೆಡ್ ಇರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಹಾಗೆ ಇಲ್ಲೂ ಕೂಡ ಕೆಲವು ಇಂಪಾರ್ಟೆಂಟ್ ಆದಂತ ವರ್ಬ್ ಫಾರ್ಮ್ಸ್ ಮೇಲೆ ಹೆಚ್ಚಿನ ಕ್ವಶನ್ಸ್ ಏನಿದೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೇನೆ. ಯೂಶಲಿ ಪ್ರಿಪರೇಷನ್ ಅನ್ನ ಯು ಕ್ಯಾನ್ ಡೂ ಆನ್ ಯುವರ್ ಓನ್. ನಿಮ್ಮ ಸ್ವತಂತ್ರವಾಗಿ ನೀವು ಆ ಪ್ರಿಪರೇಷನ್ಸ್ ಅನ್ನ ಮಾಡಬಹುದು. ನೀಡ್ ನಾಟ್ ಟು ವರಿ. ಇಲ್ಲಿ ಮೇಜರ್ ಏನಪ್ಪಾ ಅಂತಂದ್ರೆ ಒನ್ ಹ್ಯಾಸ್ ಟು ಪ್ರಾಕ್ಟೀಸ್. ರೈಟಿಂಗ್ ಪ್ರಾಕ್ಟೀಸ್ ತುಂಬಾನೇ ಮಾಡಬೇಕು. ಒನ್ ಹ್ಯಾಸ್ ಟು ಇಂಪ್ರೂವ್ ದೇರ್ ವೊಕ್ಯಾಬ್ಯುಲರಿ ಅಂಡ್ ಗ್ರಾಮರ್ ಅಂಡ್ ಯೂಸೇಜ್ ಮೇಲೆ ತುಂಬಾನೇ ಗ್ರೇಟ್ ಹೋಲ್ಡ್ ಬೇಕು. ಮೇಜರ್ ಒಂದು ಪುಸ್ತಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಪುಸ್ತಕದಲ್ಲಿ ಮೈಕಲ್ ಸ್ವಾನ್ದು ಒಂದು ಇಂಗ್ಲಿಷ್ ಯೂಸೇಜ್ ಅಂತ ಒಂದು ಬುಕ್ ಇದೆ. ವೆರಿ ಬ್ಯೂಟಿಫುಲ್ ಬುಕ್ ಇದೆ. ಪ್ಲೀಸ್ ಬೈ ದಟ್. ಮೈಕಲ್ ಸ್ವಾನ್ಸ್ ಇಂಗ್ಲಿಷ್ ಯೂಸೇಜ್ ಅಂತ. ಅದರಲ್ಲಿ ಮೇಜರ್ ಏರಿಯಾ ಬರುತ್ತೆ. ತುಂಬಾ ವರ್ಕ್ ಮಾಡಬೇಕಾಗತ್ತೆ. ಇಟ್ಸ್ ನಾಟ್ ವೆರಿ ಈಸಿ ಟು ಡೈಜೆಸ್ಟ್ ದಟ್ ಬುಕ್. ಆ ಪುಸ್ತಕ ಡೈಜೆಸ್ಟ್ ಮಾಡೋದು ಬಹಳ ಈಸಿ ಇಲ್ಲ. ಎನಿವೆ ಪರ್ಸನಲ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಮತ್ತೆ ಅವುಗಳ ಯೂಸ್ ಅಂಡ್ ಯೂಸೇಜ್ ಮೇಲೆ ಇರುತ್ತೆ. ಜನರಲ್ ಒಂದು ಗ್ರಾಮರ್ ಬುಕ್ ರೆನನ್ ಮಾರ್ಟಿನ್ ಅಂತ ಪುಸ್ತಕಗಳನ್ನು ದಯವಿಟ್ಟು ಬೈ ಮಾಡಕ್ ಹೋಗಬೇಡಿ. ದೇ ಆರ್ ದ ಬಿಗ್ಗೆಸ್ಟ್ ವೇಸ್ಟ್ ಫಾರ್ ದಿಸ್ ಎಕ್ಸಾಮ್. ಈ ಎಕ್ಸಾಮ್ಗೆ ರೆನನ್ ಮಾರ್ಟಿನ್ ಪುಸ್ತಕ ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಆಗಲ್ಲ. ಮೆನಿ ಆಫ್ ದೆಮ್ ದೇ ಹ್ಯಾವ್ ದಟ್ ಕಾಪಿ. ಆ ಕಾಪಿ ಓದ್ತಾ ಇರ್ತಾರೆ. ಐ ಸ್ಟ್ರಾಂಗ್ಲಿ ಅಪೋಸ್ ದಟ್. ಹಾಗೇನೆ ಮತ್ತೆ ಏನು ಏರಿಯಾ ಓದಬೇಕು ಅಂದಾಗ ಪ್ರಿಪೋಸಿಷನ್ಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಅಡ್ಜೆಕ್ಟಿವ್ಸ್ ಅಂಡ್ ದೇರ್ ಟೈಪ್ಸ್ ಅಂಡ್ ಯೂಸೇಜ್ ಮೇಲೆ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್, ಯೂಶಲಿ ಕಂಪ್ಯಾರಿಸನ್ ಆಫ್ ಡಿಗ್ರಿ ಮೇಲೆ ಕ್ವಶನ್ಸ್ ಇರುತ್ತೆ. ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಬೇರೆ ಬೇರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಅದನ್ನ ಏನ್ ಮಾಡೋದಕ್ಕೆ ಹೇಳ್ತಾರೆ, ಚೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಓಕೆ. ಹಾಗೇನೆ ಲಾಸ್ಟ್ ಟೈಮ್ ಒಂದು ಸೆಂಟೆನ್ಸ್ ಕಂಪ್ಲೀಷನ್ ಅಲ್ಲಿ ಕೇಳಿದ್ರು. ದಟ್ ವಾಸ್ ಅ ಟಫೆಸ್ಟ್ ಕ್ವಶನ್. ಸ್ವಲ್ಪ ಕ್ವಶನ್ ಟ್ವಿಸ್ಟೆಡ್ ಇತ್ತು. ನಾನು ಪೇಪರ್ ಸಾಲ್ವ್ ಮಾಡುವಾಗ ಐ ಆಮ್ ಗೋಯಿಂಗ್ ಟು ಡೂ ದಟ್. ಹಾಗೆ ಕಂಜಕ್ಷನ್ಸ್ ಇರುತ್ತೆ. ಕಂಜಕ್ಷನ್ಸ್ ದೇ ಪ್ಲೇ ಮೇಜರ್ ರೋಲ್. ಯೂಶಲಿ 4 to 6 ಮಾರ್ಕ್ಸ್ ಇದ್ರ ಮೇಲೆ ಕಂಜಕ್ಷನ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಕೋರಿಲೇಟಿವ್ ಕಂಜಕ್ಷನ್ಸ್ ಹಾಗೆ ಕಾಂಪೌಂಡ್ ಕ್ಲಾಸಸ್ ಆಫ್ ಕಂಜಕ್ಷನ್ಸ್ ಮೇಲೆ ಕ್ವಶನ್ಸ್ ನಿಮಗೆ ಕಾಣುತ್ತೆ. ಅಡ್ವರ್ಬಿಯಲ್ ಯೂಸಸ್, ಅಡ್ವರ್ಬ್ಸ್ ಬಗ್ಗೆ ಅವುಗಳ ಕಂಪ್ಯಾರಿಸನ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ. ಹಾಗೆ ವರ್ಬ್ ಟೆನ್ಸಸ್ ಏನಿದೆ, ವರ್ಬ್ ಟೆನ್ಸಸ್ ಮೇಲೆ ತುಂಬಾ ಮೇಜರ್ ಆಗಿ ಫೋಕಸ್ ಮಾಡಬೇಕಾಗುತ್ತೆ ತಾವು. ಈ ವರ್ಬ್ ಟೆನ್ಸ್ ಏರಿಯಾ ಏನಿದೆಲ್ಲ ಈ ಏರಿಯಾದ ಮೇಲೆ ಟೈಮ್, ಟೆನ್ಸ್ ಮತ್ತೆ ಆಸ್ಪೆಕ್ಟ್ ಮೇಲೆ ಯೂಸ್ ಅಲ್ಲಿ ನಿಮಗೆ 12 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 12 ಮಾರ್ಕ್ಸ್ಗೆ ಗ್ರಾಮರ್ ಏರಿಯಾ. ಸರ್ ಗ್ರಾಮರ್ ಏರಿಯಾ ತುಂಬಾ ಮೇಜರ್. ಹೌದು ಮೇಜರ್ ಏರಿಯಾ. ಯಾಕಂತಂದ್ರೆ 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಜೊತೆಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ಏನಿರುತ್ತೆ ಅಲ್ಲೂ ಕೂಡ ಏನ್ ಮಾಡ್ತಾರೆ, ನೀವು ಮೇಜರ್ ಕ್ವಶನ್ಸ್ ಇದರಿಂದ ಬರುತ್ತೆ. ಸುಮಾರು 40 ಮಾರ್ಕ್ಸ್ಗೆ ಔಟ್ ಆಫ್ 100 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಏನಿರುತ್ತೆ ಆ ಏರಿಯಾದಲ್ಲಿ ಇರುತ್ತೆ. ಮೇಜರ್ ಇಫ್ ಸಮ್ ಆಫ್ ಯು ಆರ್ ರೈಟಿಂಗ್ ಫಾರ್ ದ ಫಸ್ಟ್ ಟೈಮ್, ಕೆಲವರು ಫಸ್ಟ್ ಟೈಮ್ ಬರೀತಾ ಇದ್ರೆ ಕೆಲವು ಡೌಟ್ ಕೂಡ ಇರ್ಬೋದು. ಸರ್ ಇದನ್ನ ಯಾರು ಬರೀಬಹುದು? 68 CET ಆಗಿರುವಂತವ್ರು, 68 TET ಪೇಪರ್ 2 ನ ಪಾಸ್ ಆಗಿರೋ ಅಭ್ಯರ್ಥಿಗಳು ಈ ಪೇಪರ್ ನ ಬರೀಬಹುದು. ಇಂಗ್ಲಿಷ್ ಆಪ್ಷನ್ಸ್ ಅವರ ಡಿಗ್ರಿಯಲ್ಲಿ ಇರಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಆಪ್ಷನ್ ಇರಬೇಕು ಡಿಗ್ರಿಯಲ್ಲಿ. PG ಇದೆ ಸರ್ ನಾನು ಡಿಗ್ರಿಯಲ್ಲಿ ಇದೆ ಇಲ್ಲ ನಂದು ಅಂದ್ರೆ ಅವ್ರು ಬರೆಯೋದಕ್ಕೆ ಆಗಲ್ಲ. ಸರ್ ಪೇಪರ್ 2 ಪಾಸ್ ಆಗಿಲ್ಲ, ಪೇಪರ್ 1 ಪಾಸ್ ಆಗಿದೆ ಅಂದ್ರೆ ಅವ್ರಿಗೂ ಕೂಡ ಬರೆಯೋದಕ್ಕೆ ಆಗಲ್ಲ. ಪೇಪರ್ 2 ಪಾಸ್ ಆಗಿರಬೇಕು. ಹಾಗೆ ಡಿಗ್ರಿನಲ್ಲಿ ಇಂಗ್ಲಿಷ್ ಆಪ್ಷನ್ಸ್ ಇರ್ಬೋದು. ನೀವು D.Ed ಮಾಡಿ ಪ್ಲಸ್ ಡಿಗ್ರಿ ಮಾಡಿದ್ರು ಬರುತ್ತೆ, ಡಿಗ್ರಿ ಮಾಡಿ B.Ed ಮಾಡಿದ್ರು ಕೂಡ ನಿಮಗೆ ಅವಕಾಶ ಇರುತ್ತೆ. ಆದ್ರೆ ಇಂಗ್ಲಿಷ್ ಮೆಥಡಾಲಜಿನ ಓದಿರಲೇಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಗೆ ಒಂದು ನಿಮ್ಮ ಕ್ವಶನ್ಸ್ ಏನಾದ್ರೆ ಕಂಪ್ಲೀಟ್ ಮಾಡಿ ಕ್ವಶನ್ಸ್ ಕೇಳಿ. ಹಾಗೆ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಅಲ್ಲಿ ಓವರ್ ಆಲ್ ನೆನಪಿಡಿ, ಓವರ್ ಆಲ್ 50% ಕೂಡ ಇರಬೇಕು. ನಿಮ್ದು ಹಿಸ್ಟ್ರಿಯಲ್ಲಿ 50, ಇಂಗ್ಲಿಷ್ ಅಲ್ಲಿ 50 ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ 50. ಹೀಗೆ ನಿಮ್ಮ ಇಂಡಿವಿಜುವಲ್ ಸಬ್ಜೆಕ್ಟ್ ಅಲ್ಲಿ ಈಗಿರೋ ನಿಯಮದ ಅಡಿಯಲ್ಲಿ 50 ಇರಬೇಕು. ಮುಂದೆ ಚೇಂಜಸ್ ಆಗ್ಬೋದು. ಹಾಗೇನೆ ಓಕೆ, ಈಗ ನೋಡಿ ಮುಂದಿನ ಒಂದು ಕಾನ್ಸೆಪ್ಟ್ ಕಡೆ ಬರೋಣ. ಆಕ್ಸಿಲರಿ ವರ್ಬ್ಸ್ ಬಗ್ಗೆ ಇರುತ್ತೆ.
ಡೂ ಫಾರ್ಮ್ಸ್, ಬಿ ಫಾರ್ಮ್ಸ್ ಮತ್ತೆ ಹ್ಯಾವ್ ಫಾರ್ಮ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಯೂಶಲಿ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋ ಟೀಚರ್ ನಿಮಗೆ ಗೈಡೆನ್ಸ್ ತಗೊಂಡ್ರೆ ಇಟ್ ವುಡ್ ಬಿ ಬೆಟರ್. ನ್ಯೂ ಕಮರ್, ನ್ಯೂಲಿ ಅಪಾಯಿಂಟೆಡ್ ಟೀಚರ್ಸ್ ವೋಂಟ್ ಹೆಲ್ಪ್ ಯು ಅ ಲಾಟ್, ನಿಮಗೆ ಹೆಲ್ಪ್ ಆಗೋದಿಲ್ಲ. ಬಿಕಾಸ್ ಅವರಿಗೆ ಇದರ ಬಗ್ಗೆ ಇನ್ನು ತರೋ ನಾಲೆಜ್ ಅವರ ಮೈಂಡಲ್ಲಿ ಬರೋದಕ್ಕೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಯೂಶಲಿ ಏನಾಗುತ್ತೆ, ನ್ಯೂಲಿ ಅಪಾಯಿಂಟೆಡ್ ಟೀಚರ್ ಇದ್ದಾರೆ ಹಾಗಾಗಿ ಕ್ಲಾಸ್ ತಗೊಂಡ್ರೆ ಬೆಟರ್ ಆಗುತ್ತೆ ಅಂತ ಸಮ್ ಟೀಚರ್ಸ್ ಬಿಲೀವ್ ದಟ್. ಆ ರೀತಿ ಅಲ್ಲ ಸ್ನೇಹಿತರೆ. ನ್ಯೂಲಿ IAS ಪಾಸ್ ಮಾಡಿರುವಂತಹ ಏನಿದ್ದಾರೆ ಕ್ಯಾಂಡಿಡೇಟ್ ಇಂದ ಕ್ಲಾಸಸ್ ಚೆನ್ನಾಗಿರುತ್ತೆ ಅಂತ ಕೆಲವರು ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗೆ ಮಾಡಕ್ ಹೋಗಬೇಡಿ. ಆಲ್ವೇಸ್ ಗೋ ಫಾರ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ನ ನೀವು ಸಲಹೆನ ತೆಗೆದುಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಯು. ಓಕೆ, ಲಾಸ್ಟ್ ಟೈಮ್ ನಿಮಗೆ ಆಲ್ರೆಡಿ CET ಕ್ಲಿಯರ್ ಆಗಿರುವಂತ ನಿಮ್ಮ ಫ್ರೆಂಡ್ಸ್ ಇದ್ರೆ ಪ್ಲೀಸ್ ಟೇಕ್ ಹಿಸ್ ಹೆಲ್ಪ್. ಅವರ ಹೆಲ್ಪ್ ಅನ್ನ ನೀವು ತೆಗೆದುಕೋಬಹುದು. ಓಕೆ, ಹಾಗೇನೆ ಪಾರ್ಟಿಸಿಪಲ್ಸ್ ಏನಿರುತ್ತೆ, ಜಿರಂಡ್ಸ್ ಮತ್ತೆ ಇನ್ಫ್ಲೆಕ್ಷನ್ಸ್ ಏನಿದೆ ಇವುಗಳ ಮೇಲೆ ನೀವು ಹೌ ಟು ಫೋಕಸ್. ಇವುಗಳ ಬಗ್ಗೆನೂ ಕೂಡ ನಾನು ನಿಮಗೆ ಈಗಾಗಲೇ ಕ್ಲಾಸ್ಗಳೆಲ್ಲ ರೆಡಿ ಇದೆ. ಟು ಬಿ ಫಾರ್ಮ್ಸ್ ಕೂಡ ನಿಮಗೆ ಅವುಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಫೈನೈಟ್ ಮತ್ತೆ ಇನ್ಫೈನೈಟ್ ವರ್ಬ್ಸ್ ಬಗ್ಗೆ ಹೇಳಿದೆ. ಫೈನೈಟ್ ಮತ್ತೆ ಇನ್ಫೈನೈಟ್ ವರ್ಬ್ಸ್ ಮತ್ತೆ ನಾನ್ ಫೈನೈಟ್ ವರ್ಬ್ಸ್ ಬಗ್ಗೆ ಕೂಡ ನೀವು ಕಾನ್ಸೆಪ್ಟ್ ಅನ್ನು ತಿಳ್ಕೋಬೇಕಾಗುತ್ತೆ. ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ಸ್ ವರ್ಬ್ಸ್ ಅಂಡ್ ಸ್ಟ್ರಾಂಗ್ ಅಂಡ್ ವೀಕ್ ವರ್ಬ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಅಂದ್ರೆ ಕಲೋಕೇಶನ್ ತುಂಬಾ ಮೇಜರ್ ಏರಿಯಾ. ಇದ್ರ ಮೇಲೆ ಸುಮಾರು ಒಂದು 2 ಮಾರ್ಕ್ ಕ್ವಶನ್ಸ್ ನಿಮಗೆ ಯೂಶಲಿ ಕೇಳ್ತಾರೆ. ಹಾಗೆ 1 ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅದು ಕೂಡ ಇರುತ್ತೆ 1 ರಿಂದ 2 ಮಾರ್ಕ್ಸ್ಗೆ. ಪ್ರೊನೌನ್ಸಿಯೇಷನ್ ಮೇಲೆ ಯೂಶಲಿ ಸ್ಟ್ರೆಸ್, ರಿದಮ್, ಇಂಟೋನೇಷನ್ ಮೇಲೆ ಯೂಶಲಿ ಒಂದು ವರ್ಡ್ ಕೊಟ್ಟು ಅದನ್ನ ಫೋನೆಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಗೆ ಬರೀತಾರೆ ಅನ್ನೋದನ್ನ ಕೇಳ್ತಾರೆ. ಹಾಗೆ ಒಂದು ಲೈನ್ ಅನ್ನು ಕೊಟ್ಟು ಮುಂದಿನ ಎಕ್ಸಾಮ್ಗಳಲ್ಲಿ ಸ್ಟ್ರೆಸ್ ಅನ್ನು ಮಾರ್ಕ್ಔಟ್ ಮಾಡೋದಕ್ಕೆ ನಿಮಗೆ ಕೇಳಬಹುದು. ವರ್ಡ್ ಸ್ಟ್ರೆಸ್ ಮತ್ತು ಸೆಂಟೆನ್ಸ್ ಸ್ಟ್ರೆಸ್ ಕೂಡ ಇರುತ್ತೆ. ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಇಂಟರ್ನೇಷನ್ ಮೇಲೆ ಕ್ವಶನ್ಸ್ ಅನ್ನ ನಿಮಗೆ ಕೇಳಬಹುದು. ಒಂದು ಲೈನ್ ಅನ್ನ ಕೊಟ್ಟು ಅಲ್ಲಿರುವಂತ ಇಂಟರ್ನೇಷನ್ ಅನ್ನ ಮಾರ್ಕ್ಔಟ್ ಮಾಡೋದಕ್ಕೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗೇನೆ ಕೊಯ್ಸಿವ್ ಡಿವೈಸಸ್ ಕಂಜೆಕ್ಷನ್ಸ್ ಅಲ್ಲಿ ಬರುತ್ತೆ. ಆ ಏರಿಯಾದಲ್ಲಿ ಬರುವಂತ ಕೊಯ್ಸಿವ್ ಡಿವೈಸಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಹಾಗೆ ಸಿಂಟ್ಯಾಕ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕ್ವಶನ್ಸ್ ಇರುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ. ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್ ಅಂತ ಇರುತ್ತೆ. ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಅಲ್ಲಿ ಬ್ಲಾಂಕ್ ಅನ್ನು ಕೊಡ್ತಾರೆ. ಹಾಗೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಅಲ್ಲಿ ಬ್ಲಾಂಕ್ ಅನ್ನು ಕೊಟ್ಟರೆ ಅದನ್ನ ಕ್ಲೋಸ್ ಟೆಸ್ಟ್ ಅಂತ ಕರೀತಾರೆ. ಸ್ಪಾಟಿಂಗ್ ಎರರ್ ಟೆಸ್ಟ್ ಇರುತ್ತೆ. ಆಮೇಲೆ ಪ್ಯಾಸೇಜ್ ಮೇಲೆ ಕಾಂಪ್ರಿಹೆನ್ಷನ್ ಟೆಸ್ಟ್ಗಳು ಇರುತ್ತೆ. ಆಮೇಲೆ ಕಾಂಪೋಸಿಷನ್ ಮೇಲೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಅದರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಕ್ವಶನ್ಸ್ ಹೇಗಿರುತ್ತೆ ಅಂತ. ಹಾಗೇನೆ ವರ್ಡ್ಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್, ಹೇಗೆ ಪದಗಳನ್ನ ಬಳಕೆ ಆಗುತ್ತೆ. ವರ್ಡ್ ಆಸ್ ಎ ನೌನ್, ವರ್ಡ್ ಆಸ್ ಎ ವರ್ಬ್. ಒಂದು ವರ್ಡ್ ಅನ್ನ ಕೊಟ್ಟು ಅದರ ನೌನ್ ಫಾರ್ಮ್ ಅನ್ನ ಕೇಳಬಹುದು ಅಥವಾ ಅದರ ವರ್ಬ್ ಫಾರ್ಮ್ ಅನ್ನ ಕೇಳಬಹುದು. ಅಡ್ಜೆಕ್ಟಿವ್ ಫಾರ್ಮ್ ನ ನಿಮಗೆ ಕೇಳಬಹುದು. ಹೀಗೆ ತುಂಬಾ ಪಂಕ್ಚುಯೇಷನ್ಸ್ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ. ಪಂಕ್ಚುಯೇಷನ್ ಮಾರ್ಕ್ಸ್ ಮೇಲೆ ವೊಕ್ಯಾಬ್ಯುಲರಿ ಅಂತ ಬಂದಾಗ ಸಿನೋನಿಮ್ ಟೆಸ್ಟ್ ಇರುತ್ತೆ. ಹಾಗೆ ಆಂಟೋನಿಮ್ ಟೆಸ್ಟ್, ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಸರಿ, ಲಾಸ್ಟ್ ಟೈಮ್ ಯೂಶಲಿ 2 ಮಾರ್ಕ್ಸ್ ಕ್ವಶನ್ಸ್ ಸಫಿಕ್ಸಸ್ ಮತ್ತು ಪ್ರಿಫಿಕ್ಸಸ್ ಮೇಲೆ ಇತ್ತು. ಸಿನೋನಿಮ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಇತ್ತು. ಹಾಗೆ ಕಲೋಕೇಶನ್ಸ್, ಕಾಂಪೌಂಡ್ ವರ್ಡ್ಸ್, ಹೋಮೋನಿಮ್ಸ್ ಮತ್ತೆ ಹೋಮೋಫೋನ್ಸ್ ಮೇಲೆ ಯೂಶಲಿ 1 ಕ್ವಶನ್ಸ್ ಇರುತ್ತೆ. ಓಕೆ, ಹಾಗೆ ಫಿಗರ್ ಆಫ್ ಸ್ಪೀಚ್ ಇಲ್ಲಿ ಮೆನ್ಷನ್ ಆಗಿಲ್ಲ ಪ್ರಾಬಬಲಿ, ಅದ್ರ ಮೇಲೂ ನಿಮಗೆ ಕ್ವಶನ್ ಇರುತ್ತೆ. ಡೆರಿವೇಟಿವ್ಸ್ ಇರುತ್ತೆ. ಒಂದು ವರ್ಡ್ ನ ಡೆರಿವೇಟಿವ್, ಲ್ಯಾಟಿನ್ ಡೆರಿವೇಟಿವ್ ಯಾವುದು, ಗ್ರೀಕ್ ಡೆರಿವೇಟಿವ್, ಹಾಗೆ ಫ್ರೆಂಚ್ ಡೆರಿವೇಟಿವ್ ವರ್ಡ್ಗಳು, ಒಂದು ಪದ ಯಾವುದರಿಂದ ಬಂದಿದೆ ಮೂಲಗಳ ಮೇಲೆ ಕ್ವಶನ್ಸ್ ಇರುತ್ತೆ. ಫಿಗರ್ ಆಫ್ ಸ್ಪೀಚ್ ಇರುತ್ತೆ ಹೇಳಿರೋ ಹಾಗೆ. ಕ್ವಶನ್ ಟ್ಯಾಗ್ ಮೇಲೆ ಯೂಶಲಿ 1 ಮಾರ್ಕ್ ಕ್ವಶನ್ ಇರುತ್ತೆ. ಹಾಗೆ ಫ್ರೇಜಲ್ ವರ್ಬ್ಸ್ ಮತ್ತೆ ಫ್ರೇಜಸ್ ಬಗ್ಗೆ, ನೌನ್ ಫ್ರೇಜ್, ಪ್ರಿಪೋಸಿಷನಲ್ ಫ್ರೇಜ್ ಮತ್ತೆ ಇವುಗಳ ಮೇಲೆ ಕ್ವಶನ್ಸ್ ಇರುತ್ತೆ. ಅವ್ರು ಯೂಶಲಿ ಇದು ಐಡಿಯಾ, ಬೇಸಿಕ್ ಐಡಿಯಾ ಬೇಕಾಗುತ್ತೆ. ಇದು ನೌನ್ ಫ್ರೇಜ್ ಮತ್ತು ಪ್ರಿಪೋಸಿಷನಲ್ ಫ್ರೇಜ್ ಬಗ್ಗೆ ಐಡಿಯಾ ತುಂಬಾ ಇಂಪಾರ್ಟೆಂಟ್. ಯೂಶಲಿ ಕೊಹೆಸಿವ್ ಡಿವೈಸಸ್ ಬಗ್ಗೆ ನೀವು ಸ್ಟಡಿ ಮಾಡಬೇಕಾದಾಗ. ಹಾಗೇನೆ ಇಡಿಯಮ್ಸ್, ಇದು ತುಂಬಾ ಮೇಜರ್ ರೋಲ್, ಸುಮಾರು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹಾಗೇನೆ ಫೋನಾಲಜಿ ಮೇಲೆ ಕ್ವಶನ್ಸ್ ಇರುತ್ತೆ. ವೋವೆಲ್ಸ್, ಕಾನ್ಸೋನೆಂಟ್ಸ್ ಮತ್ತೆ ಸ್ಟ್ರೆಸ್, ಇಂಟೋನೇಷನ್, ಯಾವ್ಯಾವ ಆರ್ಗನ್ ಇಂದ ಯಾವ ಲೆಟರ್ ಜನರೇಟ್ ಆಯ್ತು ಅದ್ರ ಬಗ್ಗೆ ಇರುತ್ತೆ. ಟ್ರಾನ್ಸ್ಫಾರ್ಮೇಶನ್ ಮೇಜರ್ ಏರಿಯಾ ಇದೆ. ನನಗೆ ಸುಮಾರು ಒಂದು 25 ಮಾರ್ಕ್ಸ್ಗೆ 20 ಮಾರ್ಕ್ಸ್ಗೆ ಈ ಏರಿಯಾದಿಂದ ಬರುತ್ತೆ.
ಒಂದು ಸೆಂಟೆನ್ಸ್ ಅಲ್ಲಿ ಕೊಟ್ಟು ಅದರ್ ಡಿಗ್ರಿಲಿ ಪಾಸಿಟಿವ್ ಇಂದ ಕಂಪೇರ್ ಟು ಮತ್ತೆ ಸೂಪರ್ಲೇಟಿವ್ ಕೇಳ್ತಾರೆ. ಇದು ಒಂದು. ಹಾಗೇನೆ ಆಕ್ಟಿವ್ಸ್ ಪ್ಯಾಸಿವ್ಸ್ ಮೇಲೆ ಇರುತ್ತೆ. ಯೂಶಲಿ ಟಫ್ ಕ್ವಶನ್ಸ್ ಬರುತ್ತೆ. ಡೋಂಟ್ ಪ್ರಿಪೇರ್ ಫಾರ್ ಈಸಿ ಒನ್ಸ್, ಆಲ್ವೇಸ್ ಪ್ರಿಪೇರ್ ಫಾರ್ ಎಕ್ಸೆಪ್ಷನ್ಸ್ ಒನ್. ಈಸಿ ಇಂಗ್ಲಿಷ್ ಗ್ರಾಮರ್ ನೀವು ಓದ್ತಾ ಇರಬೇಕಾದ್ರೆ ಎಕ್ಸೆಪ್ಷನ್ಸ್ ಬಗ್ಗೆ ನೀವು ಹೆಚ್ಚಿನ ಫೋಕಸ್ ಅನ್ನು ಕೊಡಬೇಕಾಗುತ್ತೆ. ಹಾಗೇನೆ ಟೈಪ್ ಆಫ್ ಸೆಂಟೆನ್ಸ್ ಮೇಲೆ ಇರುತ್ತೆ. ಹಾಗೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಮತ್ತೆ ಕಾಂಪ್ಲೆಕ್ಸ್ ಟು ಕಾಂಪೌಂಡ್, ಕಾಂಪೌಂಡ್ ವೈಸ್ ವರ್ಸ ಇರುತ್ತೆ. ಇದ್ರ ಮೇಲೆ ಸುಮಾರು 3 ಮಾರ್ಕ್ಸಿಂಗ್ ಕ್ವಶನ್ಸ್ ಬರುತ್ತೆ ನಿಮಗೆ. ರಿಪೋರ್ಟೆಡ್ ಸ್ಪೀಚ್ 4 ಮಾರ್ಕ್ಸಿಗೆ ಕ್ವಶನ್ಸ್ ಬರ್ಬೋದು, ಮಿನಿಮಮ್ 2 ಮಾರ್ಕ್ಸ್ಗೆ. ಹಾಗೆ ಕ್ಲಾಸಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕ್ಲಾಸಸ್ ಮೇಲೆ ಇರುತ್ತೆ. ಹಾಗೆ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಮೇಲೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಬೋದು. ಈಸಿಲಿ ಐಡೆಂಟಿಫೈ ಮಾಡೋದಕ್ಕೆ ಹೇಳಲ್ಲ, ಅವುಗಳ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾರೆ. ಹಾಗೆ ಕಂಡೀಷನಲ್ ಕ್ಲಾಸಸ್ ಬಗ್ಗೆ ಇರುತ್ತೆ. ಇಫ್ ಕ್ಲಾಸ್ ಯೂಶಲಿ ಬರುತ್ತೆ. ಇಫ್ ಕ್ಲಾಸ್ ಆಗಿರ್ಬೋದು, ಇಫ್ ನಾಟ್ ಓನ್ಲಿ ಬಟ್ ಆಲ್ಸೋ, ಈ ರೀತಿ ನಿಮಗೆ ಅವುಗಳನ್ನ ಬಳಸ್ತಾರೆ. ಸೆಂಟೆನ್ಸ್ ಅನ್ನು ಕಂಪೈನ್ ಮಾಡೋದಕ್ಕೆ ಹೇಳ್ತಾರೆ. ಓಕೆ, ಡಿಕ್ಷನರಿ ಯೂಸ್, ಹಾಗೆ ಅಬ್ರಿವೇಷನ್ಸ್. ಯೂಶಲಿ ಈ ರೀತಿ ಟರ್ಮ್ಸ್ ಅನ್ನ ಅಬ್ರಿವೇಷನ್ಸ್ ಅಲ್ಲಿ ಕೇಳ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟರ್ಮ್ಸ್ ಏನಿದೆ ಅವುಗಳನ್ನ ಕೇಳ್ತಾರೆ. ಹಾಗೆ ಸೆಂಟೆನ್ಸ್ ಟೈಪ್ಸ್, ಹಾಗೆ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ. ಫೈನಲಿ ಕಾಂಪ್ರಿಹೆನ್ಷನ್ ಏರಿಯಾದಲ್ಲಿ ಇಲ್ಲಿ ತುಂಬಾ ಮೇಜರ್ ಏರಿಯಾ. ಸೋರ್ಸ್ಗಳು ಫಸ್ಟ್ ಏರಿಯಾಗೆ ಸಿಗುತ್ತೆ, ಆದರೆ ಈ ಏರಿಯಾಕ್ಕೆ ಯೂಶಲಿ ನಿಮಗೆ ಸಿಗೋ ಸೋರ್ಸು ಕೂಡ ಯಾವಾಗಲೂ ಇನ್ಕಂಪ್ಲೀಟ್ ಆಗಿರುತ್ತೆ. ಯು ನೆವರ್ ಗೆಟ್ ಆಲ್ ದ ಸೋರ್ಸ್ ಇನ್ ಅ ಸಿಂಗಲ್ ಬುಕ್ ಅಲ್ಲಿ ಸಿಗಲ್ಲ. ದಟ್ ಈಸ್ ದ ಮೇಜರ್ ಬ್ಯಾಕ್ ಡ್ರಾಪ್. ಎಕ್ಸಾಮ್ ಪ್ರಿಪರೇಷನ್ ಮಾಡೋದು ಟಫ್ ಅಂತಲ್ಲ, ಬಟ್ ಸೋರ್ಸ್ ತುಂಬಾ ಇರುತ್ತೆ. ಬಟ್ ದೇ ಆರ್ ಸ್ಕೆಟರ್ಡ್. ಎಲ್ಲಿ ಬೇಕು ಅಲ್ಲಿ ಅದನ್ನ ಸಾಕಷ್ಟು ಸರ್ಚ್ ಮಾಡಿ ಒಂದ್ ಕಡೆ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಈ ಸೋರ್ಸ್ ಅಥೆಂಟಿಕ್ ಇದರಿಂದ ಬರ್ಬೋದಾ ಬರಲ್ಲ ಅನ್ನುವಂಥ ಸಮಸ್ಯೆ ಯೂಶಲಿ ಇಟ್ ವಿಲ್ ರಿಫ್ಲೆಕ್ಟ್ ಆನ್ ಯುವರ್ ಮೈಂಡ್. ಓಕೆ, ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾಪರ್ ಕ್ವಶನ್ ಮತ್ತು ಪ್ರಾಪರ್ ಮಟೀರಿಯಲ್ಸ್ ಅಗತ್ಯ ಎಲ್ಲರಿಗೂ ಕೂಡ ಇರುತ್ತೆ. ಓಕೆ, ಹಾಗೇನೆ ಪ್ರೋಸ್ ಅಂಡ್ ಪೊಯೆಟ್ರಿಯಲ್ಲಿ ಆಕ್ಚುಲಿ ಏನ್ ಮಾಡ್ತಾರೆ, ಎಸ್ಸೆ ಇರುತ್ತೆ, ಒಂದು ಪೊಯಮ್ ಇರುತ್ತೆ. ಪೊಯಮ್ ಡಿಸ್ಕ್ರೈಬ್ ಮಾಡೋದಕ್ಕೆ ಕೇಳ್ತಾರೆ. ಒಂದು ಎಸ್ಸೆ ಇರುತ್ತೆ, ಎಸ್ಸೆ ರೈಟಿಂಗ್ ಇರುತ್ತೆ. ಹಾಗೆ ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ. ಒಂದು ಪ್ಯಾರಾಗ್ರಾಫ್, ಒಂದು ಟಾಪಿಕ್ ಮೇಲೆ ಪ್ಯಾರಾಗ್ರಾಫ್ ಬರೆಯೋದಕ್ಕೆ ಹೇಳ್ತಾರೆ, ಎಸ್ಸೆ ಬರೆಯೋದಕ್ಕೆ ಹೇಳ್ತಾರೆ. ಓಕೆ, ಹಾಗೆ ಎರರ್ನ ಲೊಕೇಶನ್ ಮಾಡೋದಕ್ಕೆ ಹೇಳ್ತಾರೆ. ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ಕೇಳ್ತಾರೆ. ಸೆಂಟೆನ್ಸ್ ಕರೆಕ್ಷನ್, ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ಕೂಡ ಇರುತ್ತೆ. ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್ ಅಂತ ಕೂಡ ಇರುತ್ತೆ. ಹಾಗೆ ಲೆಟರ್ ರೈಟಿಂಗ್ ಇರುತ್ತೆ. ಲೆಟರ್ ರೈಟಿಂಗ್ ನಲ್ಲಿ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೆಟರ್ ಜೊತೆಗೆ ಲೆಟರ್ ಟು ದ ಎಡಿಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇರುತ್ತೆ. ನೋಟಿಸ್ ರೈಟಿಂಗ್, ಇಮೇಲ್ ರೈಟಿಂಗ್, ಪ್ಲಾಕಾರ್ಡ್ ರೈಟಿಂಗ್, ಲೆಟರ್ ಟು ದ ಎಡಿಟರ್, ಹೀಗೆ 10 ಮೇಜರ್ ಏರಿಯಾಗಳು ಅಲ್ಲಿ ಬರುತ್ತೆ. ಎಲ್ಲವುಗಳ ಬಗ್ಗೆ ಸುಮಾರು 10-15 ಕ್ವಶನ್ಸ್ ಅನ್ನು ಮೆದುರಿಟ್ಕೊಂಡು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಮ ಸ್ಪೀಡ್ ಮತ್ತೆ ನಿಮ್ಮ ಎಬಿಲಿಟಿ ಎರಡೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಪ್ರಾಕ್ಟೀಸ್ ಮತ್ತೆ ನಿಮ್ಮ ಸ್ಪೀಡ್ ಅಂಡ್ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್. ನಿಮಗೆ ಯಾವುದೇ ಕಾನ್ಸೆಪ್ಟ್ ಕೊಟ್ಟಾಗ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸುಮಾರು 4000 ಪೋಸ್ಟ್ ಇದೆ, ಆದರೆ ಪ್ರತಿ ವರ್ಷ 2000, 1000 ಹೀಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೊನೆ ಟೈಮಲ್ಲಿ ಲಾಸ್ಟ್ ಮಂತ್ ಪ್ರಿಪರೇಷನ್ ಮಾಡ್ತಾರೆ ಅಂಡ್ ದೇ ಫೇಲ್. ಅದೇ ಅಟರ್ಲಿ ಫೇಲ್. ಸುಮಾರು 73 ಬಂದು ಫೇಲ್ ಆಗ್ತಿರ್ತಾರೆ. ದಟ್ ಈಸ್ ದ ಮೇಜರ್ ರೀಸನ್. ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋದಿಲ್ಲ. ಇಲ್ಲಿ ಹೈಸ್ಕೂಲ್ ಹುಡುಗ ಪ್ರಾಕ್ಟೀಸ್ ಮಾಡಿದ ಹಾಗೆ ಮಾಡಬೇಕಾಗುತ್ತೆ. ಎಸ್ಸೆ ರೈಟಿಂಗ್ ಇರುತ್ತೆ. ಓಕೆ ಓಕೆ ಹಾಗಾದ್ರೆ ನಿಮಗೆ ಒಂದು ಕ್ವಶನ್ಸ್ ಕೂಡ ಬರ್ಬೋದು. ಸರ್ ಏನಿದೆ, ಓಕೆ ಜಸ್ಟ್ ಅ ಸೆಕೆಂಡ್. ಯು ಮೇ ಆಸ್ಕ್ ಮಿ ಅ ಕ್ವಶನ್. ಸರ್ ಪ್ರಿಪರೇಷನ್ ಮಾಡುವಾಗ ಈ ಏರಿಯಾಗಳನ್ನ ರಿಪೋರ್ಟ್ ರೈಟಿಂಗ್, ಲೆಟರ್ ರೈಟಿಂಗ್, ಲೆಟರ್ ಟು ದ ಎಡಿಟರ್, ನೋಟಿಸ್ ರೈಟಿಂಗ್, ಪ್ಲಾಕಾರ್ಡ್ ರೈಟಿಂಗ್, ಎಸ್ಸೆ ರೈಟಿಂಗ್, ಆಮೇಲೆ ಪೊಯಮ್ ಡಿಸ್ಕ್ರಿಪ್ಷನ್ ಬರೆಯೋದು, ಒಂದು ಪ್ರೋಸ್ ಬರೆಯೋದು, ಬೇರೆ ಬೇರೆ ಎಲಿಮೆಂಟ್ ಅನ್ನ ಕೇಳ್ತಾರೆ. ಆಮೇಲೆ ಒಂದು ಪಿಕ್ಚರ್ ಕೊಟ್ಟು ಆ ಪಿಕ್ಚರ್ ಮೇಲೆ ಬರೆಯೋದಕ್ಕೆ ಹೇಳ್ತಾರೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದನ್ನ ಪ್ರಿಸೈಸ್ ರೈಟಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಹೀಗೆ ಕೆಲವು ಟೈಮು ಒಂದು ಪೈ ಚಾರ್ಟ್ ಕೊಡ್ತಾರೆ. ಪೈ ಚಾರ್ಟ್ ಅನ್ನು ಕೊಟ್ಟು ಆ ಪೈ ಚಾರ್ಟ್ ಮೇಲೆ ಬರೆಯೋದು. ಒಂದು ಪ್ಯಾರಾಗ್ರಾಫ್ ಕೊಟ್ಟು ಆ ಪ್ಯಾರಾಗ್ರಾಫ್ ನ ಡಿಸ್ಕ್ರೈಬ್ ಮಾಡಿ ಅಂತ ಕೂಡ ಕ್ವಶನ್ಸ್ ಇರುತ್ತೆ. ಹೀಗೆ 10 ಏರಿಯಾಗಳಿದೆ, ಸುಮಾರು ಕ್ವಶನ್ಸ್ಗಳಿದೆ. ಅವುಗಳನ್ನು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯೂಶಲಿ ಟೀಚರ್ಸ್ ಏನ್ ಮಾಡ್ತಾರೆ, ಐ ಕ್ಯಾನ್ ಡೂ ದಿಸ್ ಅಂತ ಅನ್ಕೊಂಡು ಪ್ರಿಪರೇಷನ್ ಮಾಡಲಾರ್ದ ಹಾಗೆ ಕೊನೆ ಮೂಮೆಂಟ್ ವರೆಗೂ ಹಾಗೆ ದೇ ಸ್ಟೇ ಫಾರ್ ಎವರ್. ಅವ್ರೇನ್ ಮಾಡ್ತಾರೆ, ದೇ ಗೋ ಆನ್ ಪೋಸ್ಟ್ಪೋನಿಂಗ್ ದ ಥಿಂಗ್ಸ್. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಟೈಮ್ ಎಕ್ಸಾಮ್ ಬರೋವರೆಗೂ ಕೂಡ ಹಾಗೆ
ಇಟ್ಕೊಳ್ತಾರೆ, ತುಂಬಾ ಜಾಣತನ ಇರುತ್ತೆ, ಆದ್ರೆ ದೇ ಸಫರ್ ಹಿಯರ್. ತುಂಬಾ ಸ್ಕೋರಿಂಗ್ ಏರಿಯಾ ಅಂತಂದ್ರೆ ಫಸ್ಟ್ 50 ಮಾರ್ಕ್ಸ್ ಅಲ್ಲಿ ಎಷ್ಟು ನೀವು ಸ್ಕೋರ್ ಮಾಡ್ತೀರೋ ದಟ್ ವಿಲ್ ಹೆಲ್ಪ್ ಯು. ಔಟ್ ಆಫ್ 50 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಅದರಲ್ಲಿ ನೀವು 40 ಮಿನಿಮಮ್ ತೆಗೆದುಕೊಂಡ್ರೆ ಯು ಹ್ಯಾವ್ ದ ಬ್ರೈಟ್ ಚಾನ್ಸಸ್. 100 ಅಲ್ಲಿ 35 ತೆಗೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಎಲಿಜಿಬಿಲಿಟಿ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಯು ಹ್ಯಾವ್ ದ ಬ್ರೈಟ್ ಚಾನ್ಸ್ ಆಫ್ ಗೆಟಿಂಗ್ ಅಪಾಯಿಂಟೆಡ್. ಪಾಸ್ ಔಟ್ ಆಗ್ಬೇಕು. 150ಗೆ 75 ಮಾರ್ಕ್ಸ್ ಅಂತ ತೆಗೆದುಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಇರುತ್ತೆ. ಆಫ್ಟರ್ ದಟ್ ಮೋರ್ ಯು ಸ್ಕೋರ್ ದ ಬೆಟರ್ ಫಾರ್ ಯು. ಅಪಾಯಿಂಟ್ಮೆಂಟ್ ಆದಾಗ ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ರ್ಯಾಂಕಿಂಗ್ ಬರುತ್ತೆ. ಆ ರ್ಯಾಂಕಿಂಗ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ಪ್ಲೇಸ್ ಸಿಗೋದಕ್ಕೆ ನಿಮ್ಮ ಮಾರ್ಕ್ಸ್ಗಳು ನಿಮ್ಮ ಹೆಲ್ಪ್ ಮಾಡುತ್ತೆ. ತುಂಬಾ ಒಳ್ಳೆ ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಆದ್ರಿ ಅಂದ್ರೆ ಕೂಡ ಕೆಲವು ಡಿಸ್ಟಿಕ್ ಅಲ್ಲಿ ಒಳ್ಳೆ ಪ್ಲೇಸ್ ಸಿಗೋದಿಲ್ಲ, ಅಥವಾ ಪ್ಲೇಸ್ ನಿಮ್ಗೆ ಸಿಗದೆ ಹೋಗ್ಬೋದು. ಅಂತ ಟೈಮಲ್ಲಿ ನಿಮ್ಗೆ ಫಸ್ಟ್ ಪೇಪರ್ ಅಲ್ಲಿ ಆಗಿರೋ ಸ್ಕೋರು ನಿಮ್ಮನ್ನ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಒಂದು 5 ತಿಂಗಳು ಪ್ರಾಕ್ಟೀಸ್ ಬೇಕಾಗುತ್ತೆ. ಇಂಗ್ಲಿಷ್ ಅಲ್ಲಿ ಸುಮಾರು ಏರಿಯಾ ಇದೆ, ವೈಡ್ ಏರಿಯಾ ಇದೆ, ಸುಮಾರು ಡೆಪ್ತ್ ಅಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಡೋಂಟ್ ಟೇಕ್ ಇಟ್ ಲೈಟ್ಲಿ ಅಂಡ್ ಡೋಂಟ್ ಲೂಸ್ ಯುವರ್ ಚಾನ್ಸ್, ವ್ಯಾಲ್ಯೂಬಲ್ ಚಾನ್ಸ್ ಅನ್ನು ಲೂಸ್ ಮಾಡಬೇಡಿ. ನೀವು ಯು ಕ್ಯಾನ್ ಟೇಕ್ ಅವರ್ ಹೆಲ್ಪ್, ನಮ್ಮ ಹೆಲ್ಪ್ ಅನ್ನು ಕೂಡ ಪಡಿಬಹುದು. ಯು ಕ್ಯಾನ್ ಜಾಯ್ನ್ ಅವರ್ ಕ್ಲಾಸಸ್. ಅದರ್ವೈಸ್ ಇಫ್ ಯು ವಿಶ್ ಟು ಪ್ರಿಪೇರ್ ಆನ್ ಯುವರ್ ಓನ್ ಯು ಕ್ಯಾನ್ ಡೂ ದಟ್. ನೀವು ಅದನ್ನು ಕೂಡ ಮಾಡಬಹುದು. ಪುಸ್ತಕಗಳಂತ ಹೇಳಿದಾಗ ಇಂಗ್ಲಿಷ್ ಗ್ರಾಮರ್ ಅಂಡ್ ಯೂಸೇಜ್ ಅಂತ ಆ ಪುಸ್ತಕ ಹೇಳ್ತೆ, ಅದೊಂದು ಬ್ಯೂಟಿಫುಲ್ ಬುಕ್ ಇದೆ. ಹಾಗೆ ಏನಿದೆ, ಒಂದೆರಡು 3 ಪುಸ್ತಕಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಎಲ್ಲ ಬಂದಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಐ ಆಮ್ ಗೋಯಿಂಗ್ ಟು ಡೂ ದಟ್. ಎನಿವೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.